ರಾಣಿ ತನ್ನ ತಾಯಿ ರೋಹಿಣಿ ಮತ್ತು ತಂದೆ ಪ್ರೀತಮ್ ಅವರೊಂದಿಗೆ ದೆಹಲಿ ನಗರದಲ್ಲಿ ವಾಸಿಸುತ್ತಿದ್ದಳು. ಒಂದು ದಿನ ರಾಣಿ ರೋಹಿಣಿಗೆ ಹೀಗೆ ಕೇಳುತ್ತಾಳೆ. ಅಮ್ಮ, ನಮಗೊಂದು ಹಳ್ಳಿ ಇಲ್ಲವೇ? ರಜಾ ದಿನಗಳಲ್ಲಿ ನನ್ನ ಗೆಳೆಯರೆಲ್ಲ ಊರಿಗೆ ಹೋಗುತ್ತಾರೆ, ನಾನು ಮಾತ್ರ ಇಲ್ಲೇ ಇರಬೇಕು. ಆಗ ರೋಹಿಣಿ ಏನೋ ಹೇಳಲು ಹೋಗುತ್ತಾಳೆ. ಆಗಲೇ ಪ್ರೀತಮ್ ಅಲ್ಲಿಗೆ ಬಂದು, ಯಾಕೆ ಇಲ್ಲ ಮಗಳೇ, ನಮಗೂ ಒಂದು ಹಳ್ಳಿ ಇದೆ, ಅಲ್ಲಿ ಜಮೀನು ಮನೆ ಎಲ್ಲ ಇದೆ. ಆದರೆ ನಿನ್ನ ಅಜ್ಜ ಅಜ್ಜಿ ತೀರಿಕೊಂಡ ಮೇಲೆ ನಾವು ಅಲ್ಲಿಗೆ ಹೋಗಲೇ ಇಲ್ಲ. ಪ್ರೀತಮ್ನ ಮಾತನ್ನು ಕೇಳಿದ ನಂತರ ರಾಣಿ ಹೇಳುತ್ತಾಳೆ, ಅಪ್ಪ, ಈ ಬಾರಿ ನನ್ನನ್ನು ಹಳ್ಳಿಗೆ ಕರೆದುಕೊಂಡು ಹೋಗು. ನನಗೆ ಹಳ್ಳಿಯನ್ನು ನೋಡಲೇಬೇಕು ಮತ್ತು ನಮ್ಮದು ಒಂದು ಹಳ್ಳಿ ಇದೆ ಎಂದು ನನ್ನ ಸ್ನೇಹಿತರಿಗೆಲ್ಲರಿಗೂ ಹೇಳಬೇಕು. ಹೀಗೆ ಮಗಳ ಆಸೆಯಂತೆ ಪ್ರೀತಮ್ ಹಳ್ಳಿಗೆ ಹೋಗಲು ಟಿಕೆಟ್ ಖರೀದಿಸುತ್ತಾನೆ. ತದನಂತರ ಮೂವರು ರೈಲು ಹತ್ತಿ ಹಳ್ಳಿಗೆ ಹೊರಡುತ್ತಾರೆ. ರಾಣಿಗೆ ಟ್ರೈನ್ನಲ್ಲಿ ತುಂಬಾ ಖುಷಿಯಾಗುತ್ತದೆ. ಆಗ ರಾಣಿ ಹೇಳುತ್ತಾಳೆ, ವಾ ಅಮ್ಮ, ತುಂಬ ಖುಷಿಯಾಗುತ್ತಿದೆ. ಇಷ್ಟು ಮಜಾ ಇದೆ ಎಂದು ನನಗೆ ಗೊತ್ತೇ ಇರಲಿಲ್ಲ. ಆದರೆ ರಾಣಿಯ ಖುಷಿ ಹೆಚ್ಚು ಹೊತ್ತು ಉಳಿಯಲಿಲ್ಲ. ಸ್ವಲ್ಪ ಸಮಯದ ನಂತರ ರೈಲಿನಲ್ಲಿ ಸಾಮಾನು ಮಾರುವವರು ಬರತೊಡಗಿದರು. ಅವನು ಜೋರಾಗಿ ಕಿರುಚುತ್ತಾ ಸಾಮಾನುಗಳನ್ನು ಮಾರುತ್ತಿದ್ದನು. ಇದನ್ನು ಕೇಳಿ ಅವಳಿಗೆ ತುಂಬ ಕಿರಿಕಿರಿಯಾಗುತ್ತಿತ್ತು. ಅಮ್ಮ, ಇದೆಲ್ಲ ಏನು? ಇನ್ನು ಈ ಜನ ಎಲ್ಲಿಂದ ಬರುತ್ತಿದ್ದಾರೆ? ರೈಲಿನಲ್ಲಿ ಕೂರಲು ಕಷ್ಟ ಆಗ್ತಾ ಇದೆ, ತುಂಬ ಕಿರಿಕಿರಿಯಾಗುತ್ತಿದೆ. ರಾಣಿಯ ಮಾತು ಕೇಳಿ ರೋಹಿಣಿ ಮತ್ತು ಪ್ರೀತಮ್ ನಗತೊಡಗಿದರು ಮತ್ತು ಹೇಳಿದರು, ನನ್ನ ರಾಣಿ ಮಗಳೇ, ಅಷ್ಟು ಸುಲಭವಾಗಿ ಕೋಪ ಮಾಡಿಕೊಳ್ಳಬೇಡ. ರೈಲಿನಲ್ಲಿ ಇದೆಲ್ಲ ನಡೆಯುತ್ತಲೇ ಇರುತ್ತದೆ, ಗೊತ್ತಾಯ್ತಾ? ನಂತರ ರಾಣಿ ಅಲ್ಲಿಂದ ಹೊರಟು ರೈಲಿನ ಬಾಗಿಲಿನ ಬಳಿ ಹೋಗುತ್ತಾಳೆ. ರಾತ್ರಿ ಸಮಯ ಆಗುವಾಗ ರೈಲಿನ ಬಾಗಿಲಲ್ಲಿ ತಣ್ಣನೆಯ ಗಾಳಿ ಬೀಸುತ್ತದೆ. ಆಗ ರಾಣಿಗೆ ಯಾರೋ ತನ್ನ ಕಾಲನ್ನು ಎಳೆಯುತ್ತಿರುವಂತೆ ಭಾಸವಾಗುತ್ತದೆ. ರಾಣಿ ಹೆದರಿ ಸ್ವಲ್ಪ ಹಿಂದೆ ಹೋಗುತ್ತಾಳೆ. ಅರೆ, ಇದು ಏನು? ಯಾರೋ ನನ್ನ ಕಾಲನ್ನು ಎಳೆಯುತ್ತಿರುವಂತೆ ನನಗೆ ಏಕೆ ಅನಿಸಿತು? ನಂತರ ಅವಳು ಅವಳ ಪಾದಗಳನ್ನು ನೋಡುತ್ತಾಳೆ. ಅವಳ ಕಾಲಿನಿಂದ ಚಪ್ಪಲಿಗಳು ಕಾಣೆಯಾಗಿದ್ದವು. ಅದನ್ನು ನೋಡಿದ ರಾಣಿಗೆ ತುಂಬ ಭಯವಾಗುತ್ತದೆ ಮತ್ತು ಅವಳು ಅಪ್ಪ ಅಮ್ಮನ ಬಳಿಗೆ ಹೋಗಿ ಅವರಿಗೆ ನಡೆದ ಎಲ್ಲ ವಿಷಯವನ್ನು ಹೇಳಿದಳು. ಅದನ್ನು ಕೇಳಿದ ನಂತರ ಪ್ರೀತಮ್ ಹೇಳುತ್ತಾನೆ, ಅರೆ, ನೀನೇನು ಹೆದರಬೇಡ ಮಗಳೇ. ಕೆಲವೊಮ್ಮೆ ರೈಲಿನಲ್ಲಿ ಹೀಗೆ ಅನಿಸುತ್ತದೆ. ನೀನು ರೈಲಿನಲ್ಲಿ ಬಾಗಿಲಿಗೆ ತುಂಬಾ ಹತ್ತಿರ ಹೋಗಿರಬೇಕು, ಅದಕ್ಕಾಗಿ ಹಾಗೆ ಆಗಿದೆ. ನಂತರ ರಾಣಿ ತುಂಬ ಹೆದರಿಕೊಂಡೇ ಮಲಗುತ್ತಾಳೆ ಮತ್ತು ಮರುದಿನ ಅವಳು ಕಣ್ಣು ತೆರೆಯುವಾಗ ಅವರ ರೈಲು ಹಳ್ಳಿಯ ರೈಲು ನಿಲ್ದಾಣದಲ್ಲಿ ನಿಂತಿತ್ತು. ನೋಡು ಮಗಳೇ, ನಾವು ನಮ್ಮ ಹಳ್ಳಿಗೆ ಬಂದಿದ್ದೇವೆ. ನಂತರ ಅವರು ಮೂವರು ಹಳ್ಳಿಯಲ್ಲಿನ ತಮ್ಮ ಮನೆಗೆ ಹೋಗುತ್ತಾರೆ. ಮನೆಯು ತುಂಬ ದೊಡ್ಡದಾಗಿತ್ತು. ಆಗ ರಾಣಿ, ಅಪ್ಪ, ಈ ಮನೆ ತುಂಬ ದೊಡ್ಡದಾಗಿದೆ. ನಮ್ಮ ನಗರದಲ್ಲಿರುವ ಮನೆಗಿಂತಲೂ ದೊಡ್ಡದಾಗಿದೆ. ಮೊದಲೇ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರಬಾರದಿತ್ತೇ? ನಾನು ಈಗ ಇಡೀ ಮನೆಯನ್ನು ನೋಡಲು ಹೋಗುತ್ತೇನೆ. ನಂತರ ರಾಣಿ ಆ ಮನೆಯನ್ನು ನೋಡಲು ಹೋಗುತ್ತಾಳೆ. ಹಳ್ಳಿಯ ಮನೆ ತುಂಬ ದೊಡ್ಡದಾಗಿತ್ತು ಮತ್ತು ಅದರಲ್ಲಿ ಅನೇಕ ಕೋಣೆಗಳಿತ್ತು. ರಾಣಿ ಕೂಡ ಒಂದು ಕೋಣೆಯೊಳಗೆ ಹೋಗುತ್ತಾಳೆ. ಆ ಕೋಣೆಯು ತುಂಬ ಸ್ವಚ್ಛವಾಗಿತ್ತು ಮತ್ತು ಸುಂದರವಾಗಿತ್ತು. ಅರೆ, ಈ ಕೋಣೆ ಎಷ್ಟು ಸ್ವಚ್ಛ ಮತ್ತು ಸುಂದರವಾಗಿದೆ. ನಾನು ಇವತ್ತು ಈ ಕೋಣೆಯಲ್ಲಿಯೇ ಮಲಗುತ್ತೇನೆ. ತುಂಬ ಮಜವಾಗುತ್ತದೆ. ಈಗ ನಾನು ಅಮ್ಮ ಮತ್ತು ಅಪ್ಪನಿಗೆ ಹೋಗಿ ಹೇಳುತ್ತೇನೆ ಎಂದು ಹೇಳಿ ರಾಣಿ ಹೋಗಲು ತಿರುಗುವಾಗ ಬೆಡ್ನ ಕೆಳಗೆ ಅವಳಿಗೆ ಒಂದು ಧ್ವನಿ ಕೇಳಿಸುತ್ತದೆ. ರಾಣಿ ಬೆಡ್ನ ಕೆಳಗೆ ಇಣುಕಿ ನೋಡಿದಾಗ ಒಂದು ಆಸ್ತಿಪಂಜರವನ್ನು ನೋಡುತ್ತಾಳೆ. ಅದು ಅವಳನ್ನು ನೋಡಿ ನಗಲು ಪ್ರಾರಂಭಿಸುತ್ತದೆ. ಇದನ್ನು ನೋಡಿ ರಾಣಿ ಹೆದರಿ ಜೋರಾಗಿ ಕಿರುಚುತ್ತಾಳೆ. ಅವಳ ಶಬ್ದವನ್ನು ಕೇಳಿ ಪ್ರೀತಮ್ ಮತ್ತು ರೋಹಿಣಿಗೆ ತುಂಬ ಗಾಬರಿಯಾಗುತ್ತದೆ. ಅರೆ, ರಾಣಿಗೆ ಏನಾಯಿತು? ಯಾಕೆ ಜೋರಾಗಿ ಕಿರುಚಿದ್ದು? ಯಾವುದೋ ಪ್ರಾಣಿಯನ್ನು ನೋಡಿರಬೇಕು ಎಂದು ರೋಹಿಣಿ ಮತ್ತು ಪ್ರೀತಮ್ ರಾಣಿಯ ಕೋಣೆಯತ್ತ ಓಡಿದರು. ನಂತರ ಪ್ರೀತಮ್ ಹೇಳುತ್ತಾನೆ, ಏನಾಯ್ತು ಮಗಳೇ, ಏನಾಯ್ತು? ಯಾಕೆ ಅಷ್ಟು ಜೋರಾಗಿ ಕಿರಿಚಿದ್ದು? ಯಾವುದಾದರೂ ಪ್ರಾಣಿಯನ್ನು ನೋಡಿದೀಯಾ? ಆಗ ರಾಣಿ ಹೆದರಿಕೆಯಿಂದ ಹಾಸಿಗೆಯ ಕಡೆಗೆ ತೋರಿಸತೊಡಗಿದಳು.
ಆಗ ಪ್ರೀತಮ್ ಮತ್ತು ರೋಹಿಣಿ ಸುತ್ತಲೂ ಮತ್ತು ಕೆಳಗೆಯೂ ನೋಡುತ್ತಾರೆ. ಆಗ ರೋಹಿಣಿ ಹೇಳುತ್ತಾಳೆ, ಹೇ, ಇಲ್ಲಿ ಏನೂ ಇಲ್ಲ, ಮತ್ತೆ ಯಾಕೆ ಇಷ್ಟು ಹೆದರಿದ್ದೀಯಾ ಎಂದು ಕೇಳಿದಾಗ ರಾಣಿ ಅವರಿಗೆ ಆಸ್ತಿ ಪಂಜರ ಅವಳನ್ನು ನೋಡಿ ಮಾತನಾಡಿದ್ದನ್ನು ಹೇಳುತ್ತಾಳೆ. ರಾಣಿಯ ಮಾತು ಕೇಳಿ ಪ್ರೀತಮ್ ನಗುತ್ತಾ ಹೇಳುತ್ತಾನೆ, ಹೇ ರಾಣಿ ಮಗಳೇ, ನಿನಗೆ ಏನಾದರೂ ತಪ್ಪು ತಿಳುವಳಿಕೆ ಆಗಿರಬಹುದು. ಅದು ಏನೂ ಅಲ್ಲ. ನೀನು ಹಾರರ್ ಚಲನಚಿತ್ರಗಳನ್ನು ನೋಡುವುದನ್ನು ಸ್ವಲ್ಪ ಕಡಿಮೆ ಮಾಡು ಎಂದು ಹೇಳಿ ಅವನು ಹೊರಗೆ ನಡೆಯುತ್ತಾನೆ ಮತ್ತು ರಾಣಿ ಆಟವಾಡಲು ಹೋಗುತ್ತಾಳೆ. ಮತ್ತು ರಾತ್ರಿ ರಾಣಿ ಮಲಗಿರುವಾಗ ಅವಳ ಕೂದಲನ್ನು ಯಾರೋ ಎಳೆಯುತ್ತಿರುವಂತೆ ಭಾಸವಾಗುತ್ತದೆ. ಆಗ ರಾಣಿ ಭಯದಿಂದ ಏಳುತ್ತಾಳೆ. ಆಗ ಅವಳ ಎದುರು 3 ಆಸ್ತಿ ಪಂಜರಗಳು ನಿಂತಿರುತ್ತವೆ ಮತ್ತು ಅವುಗಳು ಜೋರು ಜೋರಾಗಿ ನಗಲು ಶುರು ಮಾಡುತ್ತದೆ. ನಾವು ನಿನ್ನನ್ನು ಕೊಂದು ಆನಂದ ಪಡುತ್ತೇವೆ ಎಂದು ಹೇಳಿ ಆ 3 ಆಸ್ತಿ ಪಂಜರಗಳು ರಾಣಿಯ ಹತ್ತಿರ ಬರುತ್ತವೆ. ಆಗ ರಾಣಿ ಅವರಿಂದ ತಪ್ಪಿಸಿ ಹೊರಗೆ ಓಡುತ್ತಾಳೆ. ಅಯ್ಯೋ ಅಮ್ಮ, ಅಯ್ಯೋ ಅಪ್ಪ, ನನ್ನನ್ನು ಕಾಪಾಡಿ, ಈ ಆಸ್ತಿ ಪಂಜರಗಳು ನನ್ನ ಹಿಂದೆ ಇವೆ, ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ, ಅವರು ನನ್ನನ್ನು ಕೊಲ್ಲುತ್ತಾರೆ. ರಾಣಿಯ ಕೂಗು ಕೇಳಿ ಅವರಿಬ್ಬರೂ ಕೋಣೆಯಿಂದ ಹೊರಗೆ ಬರುತ್ತಾರೆ. ಆಗ ಭಯದಿಂದ ರಾಣಿ ಬೆವರಿನಿಂದ ಒದ್ದೆಯಾಗಿರುತ್ತಾಳೆ. ಅವಳ ಸ್ಥಿತಿಯನ್ನು ನೋಡಿ ಪ್ರೀತಮ್ ಹೀಗೆ ಹೇಳುತ್ತಾನೆ, ರೋಹಿಣಿ, ಮಗಳನ್ನು ಒಳಗೆ ಕರೆದುಕೊಂಡು ಹೋಗು. ನಾನು ಹೋಗಿ ನೋಡುತ್ತೇನೆ ಅವಳ ಕೋಣೆಯಲ್ಲಿ ಏನಿದೆ ಎಂದು. ನಂತರ ರೋಹಿಣಿ ರಾಣಿಯನ್ನು ಕರೆದುಕೊಂಡು ಅವರ ಕೋಣೆಗೆ ಹೋಗುತ್ತಾಳೆ. ಇತ್ತ ಪ್ರೀತಮ್ ರಾಣಿಯ ಕೋಣೆಗೆ ಹೋಗುತ್ತಾನೆ. ಅಲ್ಲಿ 3 ಆಸ್ತಿ ಪಂಜರಗಳು ರಾಣಿಯ ಕೋಣೆಯ ಸೀಲಿಂಗ್ನಲ್ಲಿ ರಹಸ್ಯವಾಗಿ ಅಡಗಿ ಕುಳಿತು ನಗಲು ಪ್ರಾರಂಭಿಸುತ್ತವೆ ಮತ್ತು ಹೇಳುತ್ತವೆ, ನಾವು ಇಷ್ಟು ಬೇಗ ನಿನಗೆ ಸಿಗುವುದಿಲ್ಲ ಪ್ರೀತಮ್. ಮೊದಲು ನಾವು ನಿನ್ನ ಮಗಳನ್ನು ಕೊಂದು ನಂತರ ನಿನ್ನನ್ನು ಕೊಲ್ಲುತ್ತೇವೆ. ನಂತರ ಪ್ರೀತಮ್ ರೋಹಿಣಿ ಬಳಿ ಹೋಗುತ್ತಾನೆ. ಆಗ ರೋಹಿಣಿ ಅವನ ಹತ್ತಿರ ಹೋಗಿ ಪ್ರೀತಮ್ಗೆ ಹೀಗೆ ಹೇಳುತ್ತಾಳೆ, ನೋಡಿ, ನನಗೆ ಇಲ್ಲಿ ಯಾಕೋ ದೆವ್ವ ಇದೆ ಎಂದು ಅನಿಸುತ್ತಿದೆ. ಇನ್ನೇನಾದರೂ ಅಹಿತಕರ ಘಟನೆ ನಡೆಯುವ ಮೊದಲು ತಾಂತ್ರಿಕರಿಗೆ ಕರೆ ಮಾಡಿ ಬರಲು ಹೇಳಿ, ಹೋಗಿ. ರೋಹಿಣಿಯ ಮಾತು ಕೇಳಿ ಮರುದಿನ ಬೆಳಿಗ್ಗೆ ಪ್ರೀತಮ್ ಒಬ್ಬ ತಾಂತ್ರಿಕನನ್ನು ಮನೆಗೆ ಕರೆತರುತ್ತಾನೆ. ತಾಂತ್ರಿಕ ಇಡೀ ಮನೆ ಸುತ್ತ ತಿರುಗುತ್ತಾ ಹೇಳುತ್ತಾನೆ, ಈ ಸ್ಥಳದಲ್ಲಿ ನನಗೆ ಏನೋ ಸರಿಯಿಲ್ಲ ಎಂದು ಅನಿಸುತ್ತಿದೆ. ಇಲ್ಲಿ ಏನೋ ತಪ್ಪಾಗಿದೆ. ನಿಮ್ಮ ಪರಿವಾರಕ್ಕೆ ಅಪಾಯ ಕಾದಿದೆ. ತಾಂತ್ರಿಕನ ಮಾತು ಕೇಳಿ ರೋಹಿಣಿ ಹೇಳುತ್ತಾಳೆ, ಅದೇನೇ ಇರಲಿ, ನಿಜ ಹೇಳಿ ತಾಂತ್ರಿಕರೇ, ಇಲ್ಲಿ ಏನು ತಪ್ಪಾಗಿದೆ. ರೋಹಿಣಿಯ ಮಾತು ಕೇಳಿ ತಾಂತ್ರಿಕ ಹೇಳುತ್ತಾನೆ, ಈ ಮನೆಯಲ್ಲಿ ಸುಟ್ಟು ಕರಕಲಾಗಿ 3 ಸಾವುಗಳು ಸಂಭವಿಸಿವೆ. ಅವರ ಆತ್ಮಗಳು ಇಲ್ಲಿ ಅಲೆದಾಡುತ್ತಿವೆ. ಆ ಆತ್ಮಗಳು ಈ ಮನೆಯಲ್ಲಿ ವಾಸಿಸುವವರನ್ನು ಕೊಲ್ಲುತ್ತದೆ. ಇದಕ್ಕಿಂತ ಹೆಚ್ಚಿನದನ್ನು ನಾನು ನಿಮಗೆ ಹೇಳಲಾರೆ, ಅಥವಾ ನಾನು ಆತ್ಮಗಳೊಂದಿಗೆ ಹೋರಾಡಲು ಸಾಧ್ಯವಿಲ್ಲ. ಹೀಗೆ ಹೇಳಬೇಡಿ ಬಾಬಾ, ನನ್ನನ್ನು ಮತ್ತು ನನ್ನ ಮನೆಯವರನ್ನು ಕಾಪಾಡಿ, ಏನಾದರೂ ಮಾಡಿ ಬಾಬಾ. ಈ ವಿಷಯದಲ್ಲಿ ನಾನೇನು ಮಾಡಲಾರೆ. ಇದೆಲ್ಲವೂ ನನ್ನಿಂದ ಖಂಡಿತ ಆಗೋದಿಲ್ಲ. ನೀವೆಲ್ಲರೂ ಇಲ್ಲಿಂದ ಬೇಗನೆ ಹೊರಡಿ. ನಾನು ನಿಮಗೆ ಒಂದು ತಾಯತ ಕೊಡುತ್ತೇನೆ. ಅದು ನಿಮಗೆ ಸ್ವಲ್ಪ ರಕ್ಷಣೆ ನೀಡುತ್ತದೆ. ಮತ್ತು ತಾಂತ್ರಿಕರು 3 ತಾಯತಗಳನ್ನು ಧರಿಸಲು ಹೇಳುತ್ತಾರೆ. ಆದರೆ ಆಸ್ತಿ ಪಂಜರಗಳು ಅಲ್ಲಿಗೆ ಬಂದು ನಗುತ್ತಾ ಹೇಳುತ್ತವೆ, ಇದರಿಂದ ಏನೂ ಆಗುವುದಿಲ್ಲ. ಈ 3 ಸಾವು ನಮ್ಮ ಕೈಯಿಂದ ಖಚಿತ. ಮೊದಲು ನಾನು ನಿನ್ನೊಂದಿಗೆ ಪ್ರಾರಂಭಿಸುತ್ತೇನೆ. ಅರೆ, ಇಲ್ಲಿಂದ ನೀವು 3 ಬೇಗನೆ ಹೊರಗೆ ಹೋಗಿ ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ. ಇಲ್ಲದಿದ್ದರೆ ಈ 3 ರಾಕ್ಷಸರು ನಿಮ್ಮನ್ನು ಕೊಲ್ಲುತ್ತಾರೆ. ಆಗ ಅವರು 3 ಅಲ್ಲಿಂದ ಓಡುತ್ತಾರೆ. ನೀವು 3 ಎಲ್ಲಿ ಹೋದರು ಇಂದು ನಮ್ಮ 3 ಕೈಯಲ್ಲಿ ನಿಮ್ಮ ಸಾವು ಖಚಿತ. ಅವರು ಸೀದಾ ರೈಲ್ವೆ ನಿಲ್ದಾಣಕ್ಕೆ ಬಂದು ರೈಲಿನಲ್ಲಿ ಹೋಗುತ್ತಿದ್ದಾಗ ರೈಲು ಒಮ್ಮೆಲೆ ನಿಲ್ಲುತ್ತದೆ. ಆಗ ಪ್ರೀತಮ್ ಹೊರಗೆ ನೋಡುತ್ತಾನೆ. ಅಲ್ಲಿ 3 ಆಸ್ತಿ ಪಂಜರಗಳು ಬಂದು ನಿಂತಿರುತ್ತವೆ. ಅವುಗಳಲ್ಲಿ ಒಂದು ರೈಲಿನಲ್ಲಿ ಒಳಗೆ ಅವರ ಬಳಿ ಬರುತ್ತದೆ ಮತ್ತು ಹೇಳುತ್ತದೆ, ಎಲ್ಲಿಗೆ ಓಡುತ್ತಿದ್ದೀಯಾ ಪ್ರೀತಮ್? ಬಾಲ್ಯದಲ್ಲಿಯೂ ನೀನು ನಮ್ಮ 3ರನ್ನು ಕೊಂದು ಓಡಿ ಹೋಗಿದ್ದಿ. ಈಗ ಪುನಃ ಓಡಿ ಹೋಗುತ್ತಿರುವೆಯಾ?
ಅರೆ, ನೀನು ಏನು ಹೇಳುತ್ತಿದ್ದೀಯಾ? ನಾವು ಇರೋದು ಆ ಹಳ್ಳಿಯಲ್ಲ. ಆಗ ಆಸ್ತಿಪಂಜರ ತಮ್ಮ ಬಾಲ್ಯದ ಕಥೆಯನ್ನು ಹೇಳುತ್ತದೆ. ಒಂದು ದಿನ ಪ್ರೀತಮ್ ಮತ್ತು ನಾವು ಮೂವರು ಒಟ್ಟಿಗೆ ಆಟ ಆಡುತ್ತಿದ್ದೆವು. ಆವಾಗ ನಮ್ಮ ನಡುವೆ ದೊಡ್ಡ ಗಲಾಟೆ ಆಯಿತು. ಆಗ ಪ್ರೀತಮ್ ನಮ್ಮ ಮೂವರಿಗೂ ಬೆಂಕಿ ಹಚ್ಚಿ ಅಲ್ಲಿಂದ ಓಡಿ ಹೋಗಿದ್ದ. ಆ ನಂತರ ನಮ್ಮ ಆತ್ಮ ಅವನಿಗಾಗಿ ಕಾಯುತ್ತಿತ್ತು. ಈಗ ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಿ, ಅದಕ್ಕೆ ನಾವು ನಿಮ್ಮೆಲ್ಲರನ್ನೂ ಸಾಯಿಸುತ್ತೇವೆ. ಇದನ್ನೆಲ್ಲ ಕೇಳಿದ ನಂತರ ರೋಹಿಣಿ ಕೋಪದಿಂದ ಆಸ್ತಿಪಂಜರದೊಂದಿಗೆ ಹೇಳುತ್ತಾಳೆ, ನನ್ನ ಗಂಡ ನಿಮ್ಮ ಜೊತೆ ಮಾಡಿದ ಆ ತಪ್ಪಿಗೆ ನಾನು ಮತ್ತು ನನ್ನ ಮಗಳು ಏಕೆ ಶಿಕ್ಷೆ ಅನುಭವಿಸಬೇಕು? ಅದು ನಮ್ಮ ತಪ್ಪಲ್ಲ, ನಮ್ಮನ್ನು ಬಿಟ್ಟು ಬಿಡಿ. ರೋಹಿಣಿಯ ಮಾತು ಕೇಳಿ ಆ ಆಸ್ತಿಪಂಜರ ಅವಳ ಮೇಲೆ ದಯೆ ತೋರುತ್ತದೆ ಮತ್ತು ಹೇಳುತ್ತದೆ, ಸರಿ ತಂಗಿ, ನೀನು ಮತ್ತು ನಿನ್ನ ಮಗಳು ಇಲ್ಲಿಂದ ಬೇಗನೆ ಹೊರಟು ಹೋಗಿ. ಆದರೆ ಈ ನಿನ್ನ ದುಷ್ಟ ಗಂಡನನ್ನು ಮಾತ್ರ ಬಿಡೋದೇ ಇಲ್ಲ. ನೀವು ಹೊರಡಿ ಬೇಗ. ಆಗ ರೋಹಿಣಿ ತನ್ನ ಮಗಳನ್ನು ಕರೆದುಕೊಂಡು ಅಲ್ಲಿಂದ ಹೊರಗೆ ಹೋಗುತ್ತಾಳೆ. ಆಗ ಪ್ರೀತಮ್ ಹೇಳುತ್ತಾನೆ, ಅಯ್ಯೋ, ನನ್ನನ್ನು ಬಿಟ್ಟು ಬಿಡು, ದಯವಿಟ್ಟು, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ರೋಹಿಣಿ, ನನ್ನನ್ನು ಬಿಟ್ಟು ಹೋಗಬೇಡ, ಅಯ್ಯೋ. ಆಗ ಆ ಆಸ್ತಿಪಂಜರಗಳು ಪ್ರೀತಮ್ನನ್ನು ಅಲ್ಲೇ ಕೊಂದು ಹಾಕುತ್ತವೆ.